ಒಂದ್ ನಿಮಿಷ ಹಂಗಲ್ಲ ಸರ್, ಒಂದ್ ನಿಮಿಷ ರೀ, ಫಸ್ಟ್ ಕ್ಯಾಮ್ರಾ ಆಫ್ ಮಾಡಿ. ಕರ್ನಾಟಕ ಬೆಸ್ಟ್, ಕನ್ನಡ ನೈ. ಈ ನನ್ನ ಮಗನಿಗೆ ಹಾಕು ರುಬ್ಬೇಕು ತಾನೆ, ಈ ನನ್ನ ಮಗನಿಗೆ ನೇ. ಇದು ಕರ್ನಾಟಕ ಫ್ಲ್ಯಾಗ್. ಅದು ಅಲ್ಲಿ ಕಾಲು ಹಾಕೊಂಡು, ಚಪ್ಪಲಿ ಹಾಕೊಂಡು, ಕಾಲು ಹಾಕೊಂಡು ಕೂತಿದ್ಯಾ ನೀನು. ನಿನ್ನ ಅಡ್ರೆಸ್ ಕೇಳಿದ್ನ ನಾನು. ಒಂದು ಪ್ರಾಬ್ಲಮ್ ಆಯಿತು, ರೋಡಲ್ಲಿ ಹೋಗೋ ಆಕ್ಸಿಡೆಂಟ್ ಆಯಿತು. ಯಾಕೆ ಆಕ್ಸಿಡೆಂಟ್ ಏನಕ್ಕಾಯ್ತು? ಈಗ ನಾವು ಕರೆಕ್ಟಾಗಿದ್ರೆ ಎದುರುಗಡೆ ಇರೋ ಕರೆಕ್ಟಾಗಿರ್ಬೇಕಲ್ವಾ? ನೀವು ಯಾಕೆ ಕರೆಕ್ಟಾಗಿ ಇರಲಿಲ್ಲ? ನೀವು ಕರೆಕ್ಟಾಗಿದ್ದಿದ್ರೆ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ. ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ, ನಮ್ಮದು ನಾವೇ ಗಂಡಸರು. ನೀವು ಗಂಡಸ್ರಾ? ಅಲ್ಲ, ನೀವು ಹೇಳಿದ್ರಲ್ಲ ನಮಗೆ ನಾವೇ ಗಂಡಸ್ರ ಅಂದ್ಬಿಟ್ಟು, ನೀವು ಗಂಡಸ್ರಾ? ಹಾಂ, ಓಕೆ. ಈ ಬೆಳಕಳ್ಳಿ ಎಲ್ಲ ಹೋಗೋದು? ಬಸ್ ಹತ್ರ ಹೋಗ್ಬೇಕು, ಹುಲಿಮೋ ಗೇಟ್ ಹತ್ರ ಹೋಗ್ಬೇಕು. ನೀವು ನಿನ್ನ ಹತ್ರ ಕೇಳಿದ್ನ ನಾನು? ಹಾಂ, ನಿನ್ನ ಹತ್ರ ಅಡ್ರೆಸ್ ಕೇಳಿದ್ನ ನಾನು? ಒಂದು ನಿಮಿಷ ಇರು. ನಿನ್ನ ಹತ್ರ ಅಡ್ರೆಸ್ ಕೇಳಿದ್ನ ನಾನು? ಅಡ್ರೆಸ್ ಕೇಳಿದ್ನ ನಿನ್ನ ಹತ್ರ ನಾನು? ನಿನ್ನ ಹೆಸರೇನು? ಹರ್ಷ. ಈ ಅಡ್ರೆಸ್ ಎಲ್ಲ ಹೋಗುತ್ತೆ ಅಂತ ಕೇಳಿದ್ನ ನಾನು? ಮತ್ತೆ ಏನು ತಿಂದೆ ಹೊಟ್ಟೆಗೆ? ಸರ್ ನಂಗೆ ಗೊತ್ತಾಗಲಿಲ್ಲ ಸರ್. ಹೊಟ್ಟೆಗೆ ಏನು ತಿಂದೆ? ಏನು ಯು ಡೋಂಟ್ ಹ್ಯಾವ್ ಎ ಕಾಮನ್ ಸೆನ್ಸ್? ಡು ಯು ನೋ ಹೂ ಐ ಆಮ್ ಐ? ಗೊತ್ತಿಲ್ಲ ಸರ್. ಯು ಡೋಂಟ್ ನೋ ಹೂ ಐ ಆಮ್ ಐ? ಎಲ್ಲೋಗ್ತಾ ಇದ್ದೆ ಸರ್? ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಕೆಲ್ಸಕ್ಕೆ ಹೋದವ್ರು ನಾವು ಹಿಂಗೆ ಹಿಡಿದ್ಬಿಟ್ಟು ತಲೆ ತಿನ್ನೋದು. ನಿನ್ನ ಹತ್ರ ಅಡ್ರೆಸ್ ಕೇಳಿದ್ನ ನಾನು? ಮತ್ತೆ ನೀನು ಹೆಂಗೆ ಹೇಳ್ಬಿಟ್ಟೆ ಅಡ್ರೆಸ್ಸು? ನಂಗೆ ಗೊತ್ತಿಲ್ಲ ಸರ್. ಹೆಂಗೆ, ಎಷ್ಟು ಧೈರ್ಯ ನಿನಗೆ ಅಡ್ರೆಸ್ ಹೇಳೋಕ್ಕೆ? ಸರ್ ನಂಗೆ ಗೊತ್ತಾಗಲಿಲ್ಲ. ಏನು ಗೊತ್ತಾಗ್ಲಿಲ್ಲ? ಹೊಡೆಯಕ್ಕೆ ಬರ್ತೀಯಾ? ಕೈ ಎತ್ತಿತಾ ಇದೆಯಾ? ಹಂಗೇನಿಲ್ಲ ಸರ್. ಮತ್ತೆ ನನ್ನ ಮೇಲೆ ಕೈ ಎತ್ತಿತಾ ಇದೆಯಾ? ಕೈ ಎತ್ತಿಲ್ಲ ಸರ್. ಹಾಂ, ಮತ್ತೆ ಏನು ಮಾಡಿದ್ದು ನೀನು? ಮುತ್ಕೊಟ್ಟ? ಹಂಗೇನಿಲ್ಲ ಸರ್. ಮಿಸ್ಟರ್ ವಾಟ್ಸ್ ಯುವರ್ ನೇಮ್? ಹರ್ಷವರ್ಧನ್. ಅಲ್ಲ ಸರ್, ಹರ್ಷನೇ. ಅಲ್ಲ, ಈ ಸರ್ನಮ್ ಏನಿಲ್ವಾ? ಥಿಂಕಿಂಗ್ ಅಬೌಟ್ ಮೀ. ಸರ್ ಹಂಗೇನಿಲ್ಲ ಸರ್. ನೆಕ್ಸ್ಟ್ ಟೈಮ್. ವೈ ಡು ಯು ನೋ ಯು ಡೋಂಟ್ ನೋ ಇಂಗ್ಲೀಷ್? ಸರ್ ಐ ನೋ ಇಂಗ್ಲೀಷ್ ಸರ್. ವೈ ಆರ್ ಯು ಟಾಕಿಂಗ್ ಇಂಗ್ಲೀಷ್? ಕನ್ನಡ ಮಾತಾಡು ಸರ್. ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ ಸರ್. ಹಿಂಗೆ ಮಾತಾಡು, ಕನ್ನಡ ಬರುತ್ತಲ್ಲ ನಿನಗೆ? ಸರ್ ಆಯಿತು, ಹೋಗ್ಲಿ ಬಿಡಿ. ಯು ಡೋಂಟ್ ಹ್ಯಾವ್ ಎ ಕಾಮನ್ ಸೆನ್ಸ್. ಸರ್ ನೆಕ್ಸ್ಟ್ ಟೈಮ್ ನೀವು ನಾನು ಮಾತಾಡ್ತೀನಿ. ನೋ ವೈ ಆರ್ ಯು ಟಾಕಿಂಗ್ ವಿತ್ ಮೀ ಸಿಂಪ್ಲಿ? ಸರ್ ಹೂ ಆರ್ ಯು? ಸರ್ ಯು ಡೋಂಟ್ ನೋ ಇಂಗ್ಲೀಷ್? ಕನ್ನಡ ಗೊತ್ತು ಮತ್ತೆ ಮಾತಾಡು ಕನ್ನಡ. ಏನಿಗೆ ಇಂಗ್ಲೀಷ್ ಮಾತಾಡ್ತಾ ಇದೆಯಾ? ಏನಿಗೆ ಇಂಗ್ಲೀಷ್ ಮಾತಾಡ್ತಾ ಇದೆಯಾ ನೀನು? ಯಾಕೆ ಟೆನ್ಷನ್ ಆಗ್ಬಿಟ್ಟಿದ್ಯಾ? ಸರ್ ಮಾತು ನೀವೇ ಕನ್ನಡಕ್ಕೆ ಬಂದು ನನ್ನ ಅಡ್ರೆಸ್ ಗೊತ್ತು ಎಲ್ಲಿ ಬರುತ್ತೆ ಅಂತ ಕೇಳೋದು ಬಿಟ್ಟು ನೀವು ನನ್ನ ಫೋನಲ್ಲಿ ಮಾತ್ರ ನಂಗೆ ಗೊತ್ತೇ ಇರಲಿಲ್ಲ. ಹೌದಾ? ನಾನು ಡಿಸ್ಟರ್ಬ್ ಮಾಡಿದ್ನಾ ನಿನಗೆ? ಹಂಗೇನಿಲ್ಲ ಸರ್. ಸರಿ, ಓಕೆ, ಐ ಆಮ್ ಸಾರಿ. ಯು ನೋ ಐ ಆಮ್ ಸಾರಿ. ಯು ಹಿಟಿಂಗ್ ಮೀ? ಸರ್ ದಯವಿಟ್ಟು. ಹಲೋ, ವಾಟ್? ಸರ್ ನಂಗೆ ಟೈಮ್ ಆಗಿದೆ ಬಿಡಿ ಸರ್. ನಮಗೂ ಟೈಮ್ ಆಗಿದೆ, ನಾವು ಹೋಗ್ತೀರಿ. ನಡೆಯಲೇ ಮೂರು ಮಗ್ದಾನೆ. ಏಯ್ ತಗಡೆ, ಇಲ್ಲಿ ಬರೋ. ಒಂದ್ ನಿಮಿಷ ಹಂಗಲ್ಲ ಸರ್, ಒಂದ್ ನಿಮಿಷ ರೀ, ಫಸ್ಟ್ ಕ್ಯಾಮ್ರಾ ಆಫ್ ಮಾಡಿ. ಆಫ್ ಮಾಡ್ಬೇಡ, ಕಟ್ ಮಾಡ್ಬೇಡ ರೀ, ಫಸ್ಟ್ ಆಫ್ ಮಾಡಿ ಕ್ಯಾಮ್ರಾನ. ಏನು ನೀನು? ಅಲ್ಲ ಕಣ, ಒಂದ್ ನಿಮಿಷ ಇರು. ನಾನು ಇಲ್ಲಿ ವರ್ಕ್ ಹೋಗಿ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ಅಲ್ಲಿ ನನಗೆ ವರ್ಕ್ ಅಲ್ಲ, ನೀವು ನಮ್ಗೆ ಬಿಲೆಗಳಿಗೆ ಹೋಗ್ತೀನಿ ನಾನು, ನಮ್ಗೆ ಬಸ್ಸಾಗ ನಾನು ಹೇಳಿದ್ದೀನಿ ತಾನೆ. ಅದನ್ನ ಬಿಟ್ಟು ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡು ರೇ ಫಸ್ಟ್ ಆಫ್ ಮಾಡಿ ಕ್ಯಾಮ್ರಾ. ಸಮಾಧಾನ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ ಒನ್ನಿ. ಓಕೆ. ಕೂಲ್ ಕಣ, ನಮ್ಮ ಕನ್ನಡದವ್ರು ನೀನು. ಸರ್ ನಾನು ತೆಲುಗು ಆದ್ರೂ ಹುಟ್ಟಿದ್ ಬೆಳೆದಿದ್ದು ಕರ್ನಾಟಕ. ನೀನು ಹುಟ್ಟಿ ಬೆಳೆದಿರೋದು ಕರ್ನಾಟಕದಲ್ಲಾದ್ರೆ ನೀನು ಕನ್ನಡಿಗಾನೆ. ನೀನು ಈ ತೆಲುಗು ಅನ್ಬೇಡ, ಕನ್ನಡಿಗಾನೆ. ಟೆನ್ಷನ್ ಫ್ಯಾಷನ್ ಟೆಕ್ಸ್ಟೈಲ್ ಶೋರೂಮಲ್ಲಿ ಹೋಗ್ತಿದ್ದೆ. ಹಾಂ. ಎಷ್ಟು ಕೂಲಾಗಿ ಹೇಳ್ದ ಪಾಪ ಅಡ್ರೆಸ್. ಎಷ್ಟು ಕೂಲಾಗಿದ್ದ ಪಾಪ ಹುಡುಗ. ಎಕ್ದಮ್ಮಾಗಿ ಸಡನ್ನಾಗೆ ಏನೋ ಸ್ವಲ್ಪ ನಾವೇ ಹರ್ಟ್ ಮಾಡಿಬಿಟ್ರಿ ಅಲ್ಲ. ಸಾರಿ ಮಗ. ಎಷ್ಟೋದಿದ್ಯಾ? ಸೆಕೆಂಡ್ PUC ಓದಿದ್ದೀನಿ. ಹೊಡೆದ ಏನಾದರೂ? ಇಲ್ಲ, ರಥ ಬರ್ತಾ ಇದೆ ನನಗೆ. ಎಲ್ಲಿ ಮನೆ? ಬೇಜಾರು ಮಗ. ಹಂಗೇನಿಲ್ಲ ಸರ್, ನನಗೂ ಗೊತ್ತಾಗ್ಲಿಲ್ಲ. ನನಗೂ ಆ್ಯಕ್ಚುಲಿ ಇದೇ ಥರ ಸಿಕ್ಕವ್ರೆ. ಫ್ಯಾಷನ್ ಟೆಕ್ಸ್ಟೈಲ್ ಸರ್. ಹಾಂ, ಇನ್ಸ್ಪೈರ್ ಅಂತ. ಇವನು ಸೆಂಟ್ರಲ್ ಬಂದವನು. ಇವನು ಯಾಕೆ ಬಂದೆ ಸೆಂಟ್ರಲ್ಲಿ? ನೋಡಿಲ್ಲಿ, ಯಾಕೆ ಬಂದೆ ಸೆಂಟ್ರಲ್ ಯಾಕೆ ಬಂದೆ? ಸೆಂಟ್ರಲ್ ಬಂದವನು.
ಅರ್ಕೆರೆ ಎಲ್ಲ ಹೋಗೋದು? ಅರ್ಕೆರೆ ನಿಮ್ಮ ಹತ್ರ ಕೇಳಿದ್ನಾ ನಾನು? ನಿಮ್ಮ ಹತ್ರ ಕೇಳಿದ್ನಾ? ಅಡ್ರೆಸ್ ನಿಮ್ಮ ಹತ್ರ ಕೇಳಿದ್ನಾ? ಏನು ಗುರಾಯಿಸ್ತಾ ಇದ್ದೀರಾ? ಅಡ್ರೆಸ್ ಕೇಳಿದ್ನಾ ನಿಮ್ಮ ಹತ್ರ? ಏನು ಫೋನಲ್ಲಿ ಮಾತಾಡ್ತಾ ಇದ್ದೀರಿ? ಅಡ್ರೆಸ್ ಕೇಳಿದ್ನಾ ನಿಮ್ಮ ಹತ್ರ ನಾನು? ಏನು ನೈ ಕನ್ನಡ ಬರಲ್ಲ? ಓ ಕನ್ನಡ ಕನ್ನಡ ಬರಲ್ಲ? ಕನ್ನಡ ಬರಲ್ಲ? ಕನ್ನಡ ಬರಲ್ಲ? ಯಾಕೆ ಬರಲ್ಲ ಕನ್ನಡ? ಕನ್ನಡ ಯಾಕೆ ಬರಲ್ಲ? ಎಷ್ಟು ವರ್ಷದಿಂದ ಇಲ್ಲಿದೆಯಾ ಕನ್ನಡ? ಯಾಕೆ ಬರಲ್ಲ? ಎಷ್ಟು ವರ್ಷದಿಂದ ಇಲ್ಲಿದೆಯಾ? ಎಷ್ಟು ವರ್ಷದಿಂದ ಇಲ್ಲಿದೆಯಾ? 1 ವೀಕ್. 1 ವೀಕು. ಯಾವರು? ಯಾವರು? ಧರ್ಮಪುರಿ. ಧರ್ಮಪುರಿ. ನಾನು ಧರ್ಮಪುರಿಗೆ ಹೋಗಿ ಕನ್ನಡ ಮಾತಾಡಿದ್ರೆ ನನಗೆ ಸುಮ್ಮನೆ ಬಿಡ್ತೀಯ ನೀನು? ನಾನು ಧರ್ಮಪುರಿಗೆ ಹೋಗಿ ಕನ್ನಡ ಮಾತಾಡಿದ್ರೆ ಸುಮ್ಮನೆ ಬಿಡ್ತೀಯ ನೀನು? ಏಯ್ ತಮಿಳ್ ಪೇಸರ ಅಂತೀಯ ತಾನೆ? ನೀನು ಯಾಕೆ ಕನ್ನಡ ಮಾತಾಡಲ್ಲ? ನಾನು ಅಡ್ರೆಸ್ ಕೇಳಿದ್ದ ನಿನ್ನ ಹತ್ರ? ನಾನು ಅಡ್ರೆಸ್ ಕೇಳಿದ್ನ ನಿನ್ನ ಹತ್ರ? ನಾನು ಅಡ್ರೆಸ್ ಕೇಳಿದ್ನ ನಿನ್ನ ಹತ್ರ? ನಾ ಅಡ್ರೆಸ್ ಕೇಳಿದ್ನ ನಿನ್ನ ಹತ್ರ? ನಾನು ಅಡ್ರೆಸ್ ಕೇಳಿದ್ನ ನಿಮ್ಮ ಹತ್ರ? ಅಡ್ರೆಸ್ ಕೇಳಿದ್ನಾ? ಅಡ್ರೆಸ್ ಕೇಳಿದ್ನಾ? ನಾನು ಅಡ್ರೆಸ್ ಕೇಳಿದ್ನಾ? ನೇ ಕನ್ನಡ. ಕನ್ನಡ 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 ನೈ ತಮಿಳ್ನಾಡು ಡ್ರ್. ಕನ್ನಡ ನೈ ತಮಿಳ್ನಾಡು ಡ್ರ್ ಡ್ರ್. ಕ್ಯಾಮ್ರಾ ಕಾಮಿಡಿ ಕಾಮಿಡಿ ಕ್ಯಾಮ್ರಾ. ಹಾಯ್. 1 ವೀಕ್ ಇಲ್ಲಿ ಬಂದು 1 ವೀಕ್. ಹಾಂ ಓಕೆ. ಇನ್ನು ನೆಕ್ಸ್ಟ್ 1 ವೀಕ್ ಕನ್ನಡ. ಓಕೆ ಸೂಪರ್. ಓಕೆ. ಜೈ ಕನ್ನಡ, ಜೈ ತಮಿಳ್ನಾಡು, ಜೈ ಎಲ್ಲ. ಓಕೆ. ಧರ್ಮಪುರಿ ತಮಿಳ್ನಾಡು ಬೆಸ್ಟ್. ಹಾಂ ಹಾಂ ಕರ್ನಾಟಕ ಬೆಸ್ಟ್. ಕನ್ನಡ ನೈ. ಈ ನನ್ನ ಮಗನಿಗೆ ಹಾಕು ರುಬ್ಬೇಕು ತಾನೆ ಈ ನನ್ನ ಮಗನಿಗೆ. ನೇ ಇದು ಕರ್ನಾಟಕ. ಇದು ಕರ್ನಾಟಕಲ್ಲಿ ನೀನು ದುಡಿತೀಯ ತಿಂತೀಯ ಧರ್ಮಪುರಿ ಅಂತೀಯ? ಅಯ್ಯೋ ಪೆದ್ದ ಕಳಿಸ್ಬಿಡ್ತಾರೆ. ಕರೆಕ್ಟಾ? ಇಲ್ಲಿ ತಿಂತೀಯ, ಇಲ್ಲಿ ದುಡಿತೀಯ. ಕೇಳಿಲ್ಲಿ, ಇಲ್ಲಿ ತಿಂತೀಯ, ಇಲ್ಲಿ ದುಡಿತೀಯ, ಧರ್ಮಪುರಿ ಅಂತೀಯ. 3 ಮಗ್ದವನೇ ತಪ್ಪು ಅಲ್ವಮ್ಮ? ನಾನು ಧರ್ಮಪುರಿಯಲ್ಲಿದ್ರೆ ನಾನು ಧರ್ಮಪುರಿ ಅನ್ಬೇಕು. ನಾನು ಕರ್ನಾಟಕದಲ್ಲಿದ್ರೆ சாப்பாடு விவசாயம் விவசாயம். ಇದೆಲ್ಲದಕ್ಕೂ ಬೇಕು ನಿಮಗೆ. எங்க ஊரு நாங்க செய்றோம். நீங்க வந்து எல்லாத்தையும் சாப்பிடுறீங்க. நீங்க ಅದೇನು ಹೇಳ್ತೀಯ ಕನ್ನಡದಲ್ಲಿ ಹೇಳಿ? ನನಗೆ ಅರ್ಥ ಆಗಲ್ಲ. ನಿನಗೆ ಎಲ್ಲದಕ್ಕೂ ಬೆಂಗಳೂರು ಬೇಕು. ನಿನಗೆ ಪೈಸಾ ಬೇಕಂದ್ರೆ ಇಲ್ಲಿ ಬೇಕು, ತಿನ್ಬೇಕಂದ್ರೆ ಇಲ್ಲಿ ಬೇಕು. ಅಲ್ಲಿಂದ ಬರುತ್ತಾ? ಹೌದಾ? ಹೆಂಗ್? ಹೌದಾ? ನೋಡು ನಾನು ಏಯ್ ನಾನಂತ ಸುಮ್ಮನೆ ಬಿಟ್ಟು ಹೋಗ್ತೀನಿ. ಬೇರೆಯವ್ರಿಗೆ ಹೇಳಿ ಹೋಗ್ಬಿಡ್ಬಿಡಿದ್ಯಾ? ಹೆಂಗೆ ಹೊಡಿತಾರೆ ಅಂದರೆ ದೇವರಾಣೆ. ಧರ್ಮಪುರಿಯಲ್ಲಿದ್ದರೆ ನೀನು ಊರು ಧರ್ಮಪುರಿಗೆ ಪಾಲನೆ ಮಾಡು. ಅಲ್ಲೇ ಇರು, ಇಲ್ಲಿ ಬರಬೇಡ. ಇಲ್ಲಿ ಬಾ. ಓಕೆ ಆಯಿತಾ? ಕರ್ನಾಟಕದಲ್ಲಿದ್ದರೆ ಕನ್ನಡ, ತಮಿಳ್ನಾಡಲ್ಲಿದ್ದರೆ ತಮಿಳ್ನಾಡು ಅನ್ನು. ಸರಿನಾ? ನಮ್ಮ ಕನ್ನಡಿಗರು ಕನ್ನಡ ಕಲಿತಾರೆ, ತೆಲುಗು ಕಲಿತಾರೆ, ಹಿಂದಿ ಕಲಿತಾರೆ, ಮಲಯಾಳಮು ಕಲಿತಾರೆ. ಆದರೆ ನೀವು ಇಲ್ಲಿ ಬಂದು ಕನ್ನಡ ಕಲಿಯಲ್ಲ. ನೋ ಕನ್ನಡ. ಹೊಸೂರು ಗೀಸೂರಿಲ್ಲ, ಕನ್ನಡ ಅಷ್ಟೇ. ನೋ ಕನ್ನಡ. ಇಮ್ಮುಡಿ ಪುಲ್ಲಕೇಶಿ ಗೊತ್ತಾ? ಇಮ್ಮುಡಿ ಪುಲ್ಲಕೇಶಿ ಗೊತ್ತಾ? ಗೊತ್ತಾ? ನೀನು ಕನ್ನಡನೇ ಗೊತ್ತಿಲ್ಲ, ಇಮ್ಮುಡಿ ಪುಲ್ಲಕೇಶಿ ಎಲ್ಲಿ ಗೊತ್ತಾಗುತ್ತೆ? ನೋಡ್ಕೊಳ್ಳಿ ಫ್ರೆಂಡ್ಸ್, ಇಂಥವ್ರು ಸಿಕ್ಬಿಡ್ತಾರೆ. ಇಂಥವ್ರಿಗೆ ದಯವಿಟ್ಟು ಬೇಗ ಯಾವುದಾದ್ರೂ ನಿಮಾನ್ಸಲ್ಲಿ ಸೇರಿಸ್ಬೇಕು ಅಂತ ಕೇಳ್ಕೊತೀರಿ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಇನ್ಮೇಲೆಲ್ಲ ಹೇಳಬೇಡ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನೆಕ್ಸ್ಟ್ ಯಾರು ಬಿಡೋಲ್ಲ. ಇದು ಈಗ ಕನ್ನಡ ಬಂದ್ರೂ ಕನ್ನಡ ಮಾತಾಡಲ್ಲ ನೀನು. ನೋಡು ನಾನೊಂದು ಮಾತು ಹೇಳ್ತೀನಿ, ಯಾವತ್ತೂ ಅಷ್ಟೇ. ಎಲ್ಲ ಧರ್ಮ ಏನು ಹೇಳುತ್ತೆ ಗೊತ್ತಾ? ನೀನು ಯಾವ ಜಾಗದಲ್ಲಿ ಇರ್ತೀಯ ಆ ಜಾಗಕ್ಕೆ ನೀನು ಪ್ರೀತಿ ಮಾಡಬೇಕು. ನೀನು ತಮಿಳ್ನಾಡಲ್ಲಿದ್ದರೆ ತಮಿಳ್ನಾಡಿಗೆ ಪ್ರೀತಿ ಮಾಡು, ಕರ್ನಾಟಕದಲ್ಲಿದ್ದರೆ ಕನ್ನಡ ಮರ್ಯಾದೆ ಕೊಡು, ತೆಲುಗು ಅಲ್ಲಿದ್ದರೆ ತೆಲುಗು, ಆಂಧ್ರದಲ್ಲಿ, ಕೇರಳ, ಹಿಂದಿ ಎಲ್ಲೇ ಇರಲಿ ಅಲ್ಲಲ್ಲಿ ಅದಕ್ಕೆ ಗೌರವ. ನೀನು ಇಲ್ಲಿದ್ದು ಧರ್ಮಪುರಿ ಅಂತೀಯ? ಯೋ ಏನಯ್ಯ ನೀನು?
ನೀನು ಓದಿಲ್ಲ, ಅನ್ಎಜುಕೇಟೆಡು, ಅನ್ಎಜುಕೇಟೆಡ್ ಬೂಟ್ಸ್ ನೀನು. ತಮಿಳ್ನಾಡು. ನೀನು ತಮಿಳ್ನಾಡಲ್ಲಿರು, ಕರ್ನಾಟಕ ಬಂದರೆ ಕರ್ನಾಟಕ ಅನ್ನ ತಿಂತೀಯ, ಊಟ ತಿಂತೀಯ. ಎಲ್ಲಿಂದ ಬರ್ತದೋ ಎಲ್ಲಿಂದ ಬರ್ತೋ? ಓ ಹಂಗಂದ್ರೆ ನೀವೇ ಬೆಳೆಸೋದು, ನೀವೇ ಬೆಳೆಸೋದು. ನಮ್ ತೋಟ ಮಾಡ್ತಿದ್ರೆ ಎಲ್ಲಿಂದ ಹೇಳಿ ನಮ್ ಇಲ್ಲಿ ನೀನು ನಂಚ್ಕೊಳಕ್ಕೆ ಅದ್ರಲ್ಲಿ ಪೈಸಾ ಯಾವ್ದು ಕೇಳಿ ಇಲ್ಲಿ. ಆಯ್ತು, ಇವ್ನು ಹೇಳ್ತಾನಲ್ಲ ತಮಿಳ್ನಾಡಿಂದ ಬರುತ್ತೆ ಅನ್ಬಿಟ್ಟು. ಆಕ್ಸಿಜನ್ ಯಾವ್ದಪ್ಪ ಇದು? ಕರ್ನಾಟಕದಲ್ವಾ? ತಮಿಳ್ನಾಡು ಆಕ್ಸಿಜನ್ ತಗೋಬಾ, ಗಾಳಿ. ನಾನು ಹೊಡೆದಾಕ್ ಬಿಡ್ತೀನಿ, ಎದ್ದೋಗು ಸುಮ್ಮನೆ, ನನಗೆ ಕೋಪ ಬರೆಸ್ಬೇಡ ಗೂಬ್ ನನ್ನ ಮಗನೇ. ಬರ ಇಳೆಕಳ್ಳಿ ಯಾವ ಕಡೆ? ನಿನಗೆ ಕೇಳಿದ್ನ ನಾನು? ನಿನಗೆ ಕೇಳಿದ್ನಾ? ನಿನಗೆ ನಾನು ಕೇಳಿದ್ನಾ? ಹಾಂ, ನಿನಗೆ ನಾನು ಕೇಳಿದ್ನಾ? ಹಾಂ, ಏನು ಸಾರಿ? ಓಯ್, ನಿನಗೆ ಕೇಳಿದ್ನಾ ನಾನು? ಎದಳು, ನಿನಗೆ ಕೇಳಿದ್ನಾ ನಾನು? ಯಾವರು? ಇಲ್ಲೇ ಊರು. ಚಪ್ಪಲಿ ಇಳಿಸು, ಯಾಕೆ ಚಪ್ಪಲಿ ಇಳಿಸಿ ಅದ್ರ ಮೇಲೆ ಕುತ್ಕೋಬೇಕು, ಅದ್ರ ಮೇಲೆ ಕಾಲು ಹಿಡಿತಾರಾ? ಹಾಂ, ಏನದು? ಅದು ಏನದು? ಕರ್ನಾಟಕ ಫ್ಲ್ಯಾಗ್ ಅದು. ಅಲ್ಲಿ ಕಾಲು ಹಾಕ್ಕೊಂಡು, ಚಪ್ಪಲಿ ಹಾಕ್ಕೊಂಡು, ಕಾಲು ಹಾಕ್ಕೊಂಡು ಕೂತಿದ್ಯಾ ನೀನು? ನಿನಗೆ ಅಡ್ರೆಸ್ ಕೇಳಿದ್ನ ನಾನು? ಏಯ್, ಏನು ಸಾರಿ? ಏನು ಸಾರಿ? ಹಾಂ, ನಿನಗೆ ಕೇಳಿದ್ನ ನನ್ನ ಅಡ್ರೆಸ್ಸು? ನನಗೆ ಕೂತ್ಕೋತೀನಿ, ನನಗೆ ಅಂಥದ್ದು ನಮಗೆ ಎಲ್ಲಿದೆ ಅಂತ ಕೇಳ್ಕೊಂಡೆ. ಏಯ್, ನಿನಗೆ ಅಡ್ರೆಸ್ ಕೇಳಿದ್ನ ನಾನು? ಇಲ್ಲ ತಾನೇ? ಹಾಂ, ಏಯ್ ನನ್ನ ನೋಡಿ ಇಲ್ಲಿ, ನಿನ್ನ ಅಡ್ರೆಸ್ ಕೇಳಿದ್ನ ನಾನು? ಕೇಳಿದ್ನ ನಾನು? ಯಾಕೆ ಬೇಜಾರಲ್ಲಿದೆಯಾ? ಟೆನ್ಷನ್ ಇದೆ ಸ್ವಲ್ಪ ಮನೆ ಹತ್ರ, ಅದಕ್ಕೆ. ಮನೆ ಟೆನ್ಷನಾ? ಏನಾಯಿತು? ಕೂತ್ಕೊಯ್ದೆ. ಇಲ್ಲಿ ನೋಡು, ಅಳ್ಬೇಡ ಅಳ್ಬೇಡ, ಕಣ್ಣೊರೆಸು, ಕಣ್ಣೊರೆಸ್ಕೊ. ಏನು ಟೆನ್ಷನ್ನು? ಸುಮ್ಮನೆ ಟೆನ್ಷನ್ ಇದೆ. ಸ್ವಲ್ಪ ಜೋರಾಗಿ ಮಾತಾಡು, ಅಳ್ಬೇಡ. ಯಾಕೆ ಅಳ್ತಾ ಇದೆಯಾ? ಒರೆಸ್ಕೊ, ಕಣ್ಣೊರೆಸ್ಕೊ. ಏನು ಟೆನ್ಷನ್? ಏನು ಟೆನ್ಷನ್ ಇಲ್ಲ. ನಾಷ್ಟ ಮಾಡ್ದಾ? ಹಾಂ, ನಾಷ್ಟ ಮಾಡಿದೆ. ಮನೇಲಿ ಏನು ಟೆನ್ಷನು? ಜಗಳ ಮಾಡ್ತಾರೆ. ಅಲ್ಲ, ಅವ್ರು ಮಾಡ್ತಾರೆ, ಅವ್ರು ಒಂದಾಗ್ತಾರೆ. ಮುಂದಿನ ಜನ್ರೇಷನ್ ನೀನೇ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಹಾಂ ಹೆಂಗೆ? ಇಲ್ಲಿ ನೋಡು, ಕೆಲವ್ರಿಗೆ ಬುದ್ಧಿ ಇಲ್ಲ ಅಂದರೆ ನೀನು ಬುದ್ಧಿ ಹೇಳಬೇಕು. ಈಗ ಅರ್ಥ ಮಾಡ್ಕೊ, ತಂದೆ ತಾಯಿ ಕೆಲವ್ರಿಗೆ ಜಗಳ ಮಾಡ್ತಾರೆ, ಅವ್ರಿಗೆ ಬುದ್ಧಿ ಇರಲ್ಲ ಅಂದರೆ ನೀನು ಅವ್ರಿಗೆ ಬುದ್ಧಿ ಮಾತು ಹೇಳಬೇಕು. ನೋಡು, ತಳ್ಕೊಂಡು ಹೋಗಬೇಕು, ಇರಲಿ ಬಿಡಿ ಅಂತ. ನೀನು ಟೆನ್ಷನಲ್ಲಿ ಬಂದು ಕುತ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಅವರು ಅಲ್ಲಿ ಜಗಳ ಮಾಡ್ಕೊಂಡು ಇದು ಮಾಡ್ಕೊಂಡು ಬಿಡ್ತಾರೆ, ನೀನು ಇಲ್ಲಿ ಟೆನ್ಷನಿಂದ ಹಾಳಾಗೋಗ್ತೀಯ ಅಲ್ವಾ? ಸೊ ಆರಾಮಾಗಿರು ಲೈಫಲ್ಲಿ. ಹಾಂ, ಸಾರಿ, ನಾವು ತಮಾಷೆ ಮಾಡಿದ್ವಿ, ಅಲ್ಲಿ ಕ್ಯಾಮ್ರಾ ಇದೆ. ಹಾಂ, ಬೇಜಾರು ಮಾಡ್ಕೋಬೇಡ. ಏಯ್, ಸಾವಿರ ಟೆನ್ಷನ್ ಮನುಷ್ಯನಿಗೆ ಇದ್ದಿದ್ದೆ ಕಣಯ್ಯ. ಹಾಂ, ಹಾಗಂತ ಬಂದ್ಬಿಟ್ಟು ಎಲ್ಲ ಒಂದು ಕಡೆ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀಯಾ? ಭಾನುವಾರ ಒಂದು ದಿವಸ ಟೆನ್ಷನ್ ತಗೊಂಡ್ರೆ ಹೆಂಗೆ ನೀನು? ಸಾವಿರ ಟೆನ್ಷನ್ ಬಂದಿದ್ದೆ ಮನುಷ್ಯನಿಗೆ ಜೀವನದಲ್ಲಿ. ಯಾವತ್ತೂ ನೋಡು, 4 ದಿವಸ ಬದುಕೋದಷ್ಟೇ, ಮಸ್ತಾಗಿರ್ಬೇಕು, ಪೀಸಾಗಿರಬೇಕು. ತಂದೆ ತಾಯಿ ಅವ್ರೇನಾದರೂ ತಪ್ಪು ಮಾಡಿದೆ ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಅವರು ಏನಪ್ಪ ಚಿಕ್ಕವನಾಗಿ ಇವನೇ ಹೇಳ್ತಾವನಲ್ಲ ಅಂತಾರೆ ಅಲ್ವಾ? ಎಲ್ಲ ತಂದೆ ತಾಯಿ ಬುದ್ಧಿ ಇಲ್ದಿರೋರು ಇರಲ್ಲ, ಯಾರೋ ಒಬ್ಬೊಬ್ರು ಇರ್ತಾರೆ, ಸರಿನಾ? ಅವರಿಗೆ ನೀನು ಬುದ್ಧಿ ಮಾತು ಹೇಳಬೇಕು, ಇಲ್ದಿರೋರಿಗೆ. ಹಾಂ, ಅವು ಎಲ್ಲ ತಂದೆ ತಾಯಿ ಮಕ್ಳಿಗೆ ಬುದ್ಧಿ ಮಾತು ಹೇಳ್ತಾರೆ, ನೀನು ಅವ್ರಿಗೆ ಹೇಳು. ಅವಾಗ ಜಗಳ ಮಾಡಲ್ಲ, ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ತಗೋಬೇಡ. ಮದುವೆ ಆಯಿತಾ? ಇಲ್ಲ, ಮದುವೆ ಆಗಿದೆ. ಏನು ಕೆಲಸ ಮಾಡೋದು? ಟೈಲ್ಸ್ ಕೆಲಸ. ಹಾಂ, ಟೈಲ್ಸ್ ಕೆಲಸ. ಹಾಂ, ಮತ್ತೆ ಆರಾಮಾಗಿರು, ಟೆನ್ಷನ್ ತೊಗೊಬೇಡ. ಯಾಕೆ ಆರಾಮ್ ಪೀಸಾಗಿರೋ ಲೈಫಲ್ಲಿ. ಒಬ್ಬನೇ ಬರೋದು, ಒಬ್ಬನೇ ಹೋಗೋದು. ಹಾಂ, ಯಾರು ನಿನ್ನ ಜೊತೆ ಬರಲ್ಲ, ಯಾರು ನಿನ್ನ ಜೊತೆ ಹೋಗಲ್ಲ. ಇರೋ ತನಕ ಮಸ್ತಾಗಿರೋ, ಪೀಸಾಗಿರೋ, ದುಡಿ, 4 ಜನ ಒಳ್ಳೇದು ಮಾಡು, ಒಳ್ಳೇದಾಗುತ್ತೆ. ಸರಿನಾ? ಸಾರಿ. ಹಾಂ, ಹ್ಯಾಪಿಯಾಗಿರು, ನೀವು ಹ್ಯಾಪಿಯಾಗಿರಿ. ಹಾಂ, ನೀವು ಇಲ್ಲಿರಿ, ನೀವು ಸೈಲೆಂಟ್ ಇರಿ, ಅವ್ರು ಡೈಲಾಗ್ ಹೊಡಿತಾರೆ. ರೆಡಿನಾ? ಓಕೆನಾ? ನೀವು ಸೈಲೆಂಟ್ ಇರಿ, ಡೈಲಾಗ್ ಹೊಡಿತಾರೆ ಅವರು. ಹೇಗಿದೆ ಜೀವನ? ಸ್ವಲ್ಪ ಜೋರಾಗಿ ಹೇಳಿ. ಜೀವನ ತುಂಬ ಕಷ್ಟ ಇದೆ. ಕ್ಯಾಮ್ರಾ ಇರಿ, ಇವರು ಒಂದು ಡೈಲಾಗ್ ಹೊಡಿತಾರಂತೆ. ಸೈಲೆಂಟ್ ಇರಿ, ಅವ್ರು ಡೈಲಾಗ್ ಹೊಡಿತಾರೆ. ಸರ್, ಹೇಗಿದೆ ಜೀವನ? ಜೀವನ ತುಂಬ ಕಷ್ಟ ಬ್ರೋ ಈಗಿನ ಕಾಲದಲ್ಲಿ. ಅಲ್ಲಿ ನೋಡಿ, ಯಾರು ಸಂಬಂಧಿಕರು ಯಾರು ಬರಲ್ಲ, ನಮ್ಮದು ನಾವೇ ನೋಡ್ಕೋಬೇಕು. ಏನು ನೋಡ್ಕೊತೀರಾ ನೀವು? ನಿಮ್ಮದು
ಬೇಕು. ಏನು ನೋಡ್ಕೊತೀರಾ ನೀವು ನಿಮ್ದು? ನೋಡಿ ಈಗ ಏನೇ ಒಂದು ಪ್ರಾಬ್ಲಮ್ ಆಯಿತು, ರೋಡಲ್ಲಿ ಆಕ್ಸಿಡೆಂಟ್ ಆಯಿತು. ಯಾಕೆ ಆಕ್ಸಿಡೆಂಟ್ ಏನಕ್ಕಾಯ್ತು? ಈಗ ನಾವು ಕರೆಕ್ಟಾಗಿದ್ರೆ ಎದುರುಗಡೆ ಇರೋ ಕರೆಕ್ಟಾಗಿರ್ಬೇಕಲ್ವಾ? ನೀವು ಯಾಕೆ ಕರೆಕ್ಟಾಗಿ ಇರಲಿಲ್ಲ? ನೀವು ಕರೆಕ್ಟಾಗಿ ಇದ್ದಿದ್ರೆ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಲ್ವಾ? ನೋಡಿ ಅಲ್ಲಿ ಕ್ಯಾಮ್ರಾ ನೋಡಿ. ಏನೇ ಆಗಲಿ, ಏನಕ್ಕೆ ಅದು ಏನಕ್ಕಾಯ್ತು? ಏನೇ ಆಗಲಿ ಈಗ ನಮ್ಮ ಪಾಟಿಗೆ ನಾವು ಹೋಗ್ತಾ ಇರ್ತೀವಿ. ನೀವು ಏನಕ್ಕೆ ಹೋಗ್ತಾ ಇದ್ರಿ? ನೀವು ಮನೇಲಿ ಇದ್ರೆ ಚೆನ್ನಾಗಿ ಅಲ್ವಾ? ಆಕ್ಸಿಡೆಂಟ್ ಆಗಲ್ಲ, ಏನಾಗಲ್ಲ. ಕಷ್ಟ ಜೀವನ, ಹೊರಗಡೆ ಬರಲೇಬೇಕಲ್ವಾ ನಾವು ಗಂಡು? ಹೌದು ಹೌದು ಹೌದು. ಇದ್ರೆ ಆಗಲ್ವಲ್ಲ, ಆಗಲ್ಲ. ಹೊರಗಡೆ ಬರಲೇಬೇಕು. ಹೊರಗಡೆ ಈಗ ನಾವು ಕರೆಕ್ಟಾಗಿರ್ತೀವಿ, ದೇವ್ರ ಹತ್ರ ಬೇಡ್ಕೊಂಡ್ ಮಾಡ್ತೀವಿ. ಏನು ನೀವೇನೋ ಡೈಲಾಗ್ ಹೊಡಿತೀರ ಅಂದ್ರೆ ಏನು ಇದೇನಾ? ಇದೇ ಡೈಲಾಗ್ ಹೊಡಿತೀರಾ? ಓಕೆ, ಇನ್ನೊಂದ್ಸರಿ ಹೊಡೀರಿ ಡೈಲಾಗ್. ಅಣ್ಣ ಅಲ್ಲೇ ಇರಿ ಅಣ್ಣ. ಅಣ್ಣ ಒಂದು ನಿಮಿಷ ಅಣ್ಣ. ಹಾಂ ಹೇಳಿ, ಮನೆ ಆಯ್ತು ಅಂತ ಹೇಳ್ಬೇಕು. ಡೈಲಾಗ್ ಹೊಡೀರಿ. ಕೆಲಸ ಆಯ್ತು, ಮನೆ ಆಯ್ತು ಅಂತ ಹೇಳ್ಬೇಕು. ನಮ್ದೇನಾಯ್ತು, ನಮ್ಮ ಕೆಲಸ ಆಯ್ತು, ಮನೆ ಆಯ್ತು. ಅಲ್ಲಿ 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 ನೋಡ್ಕೊ, ನಮ್ಮ ಅಲ್ಲಿ ಕಷ್ಟಕ್ಕೆ ಯಾರು ಆಗಲ್ಲ, ನಮ್ದು ನಾವೇ ಗಂಡು. ಅಲ್ಲಿ 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 ನೋಡ್ಕೊ, ನಮ್ಮ ಅಲ್ಲಿ ಕಷ್ಟಕ್ಕೆ ಯಾರು ಆಗಲ್ಲ, ನಮ್ದು ನಾವೇ ಗಂಡಸ್ರು. ನೀವು ಗಂಡಸ್ರಾ? ಅಲ್ಲ, ನೀವು ಹೇಳಿದ್ರಲ್ಲ ನಮಗೆ ನಾವೇ ಗಂಡಸ್ರ ಅಂದ್ಬಿಟ್ಟು, ನೀವು ಗಂಡಸ್ರಾ? ಹಾಂ, ಓಕೆ ಓಕೆ. ನೆಕ್ಸ್ಟ್. ಗುಲಾಮ್ದೇರು, ಎಂಟಿ ಗುಲಾಮ್ದೇರು. ಎಂಟಿ ಓಕೆ ಓಕೆ. ನೆಕ್ಸ್ಟ್. ಗುಲಾಮ್ದೇರು, ಎಂಟಿ ಗುಲಾಮ್ದೇರು. ಎಂಟಿ ಗುಲಾಮ್ದೇರು. ಎಂಟಿ ಗುಲಾಮ್ದೇರು. ಹಾಂ ಹೇಳಿ. ನಮ್ಗೆ ಮಾತ್ರ ತಂದು ಕೊಡ್ತೇವೆ. ನಮಗೆ ಊಟ ಹಾಕಲ್ಲ, ತಿಂಡಿ ಹಾಕಲ್ಲ, ರೋಡಲ್ಲಿ ಮನಿಕೊಂತೇವೆ. ಕೊಡ್ಕೊಂಡು. ಹೌದು. ಯಾಕೆ ರೋಡಲ್ಲಿ ಯಾಕೆ ಮಲ್ಕಿದ್ರಿ ನೀವು? ನಮಗೆ ಮನೇಲಿ ಸುಖ ಇಲ್ಲ, ಅದಕ್ಕೆ ಇಲ್ಲಿ ತಣ್ಣ ಗಾಳಿ ಬಿಡ್ತಾ ಮನಿಕೊಂತೇವೆ. ಹೌದು. ಹೌದಾ? ಮಾತಾಡಲೆ ಮಾತಾಡಿ ಮಾತಾಡಿ. ಏನು ಭಯ ಬೀಳೋದೇನಿಲ್ಲ, ಪೊಲೀಸ್ ಅಲ್ಲ. ಹೇಳಿ, ಏನಾದರೂ ಒಂದು ಡೈಲಾಗ್ ಹೊಡೀರಿ. ಟಿವಿಲಿ ಬರ್ತೈತೆ ಮನೇಲಿ. ಯಾರೇ ಆಗಲಿ ನಿಮ್ಮ ಕೆಲಸನ ನೀವು ನಂಬಿ, ಯಾರೇ ಆಗಲಿ ಗಂಡಸ್ರಾಗಲಿ ನಿಮ್ಮ ಕೆಲಸನ ನೀವು ನಂಬಿ ಬದುಕಿ, ಇನ್ನೊಬ್ರ ಮೇಲೆ ನಂಬಿಕೆ ಇಡೋಕೆ ಹೋಗಬೇಡಿ. ಯಾರು ಬರೋಲ್ಲ ನಿಮ್ಮ ಸಪೋರ್ಟ್ಗೆ. ನಿಮ್ದೇನಾಯ್ತು ಅಷ್ಟೇ. ಒಂದೆರಡು ಪೆಗ್ ಹಾಕಿದ್ರೆ ಇದೆಲ್ಲ ಎಮೋಷ್ನಲ್ಗಳು ಬರೋದು. ಸೊ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಈ ಥರ ನಿಂತ್ಕೊಂಡು ಯಾರು ಮಾತಾಡಲ್ಲ. ನಡೆಯಲೇ ಸರ್, ಬನ್ನಿ ಮಾತಾಡಿ. ಏಯ್ ನಡೆಯಲೇ. ಒಂದೆರಡು ಪೆಗ್ ಹಾಕಿದ್ರೇ ಇವ್ರಿಗೂ ಅಷ್ಟೇ. ಇವಾಗ ನೋಡಿ, ಏನು ಕೆಲಸ ಮಾಡೋದು ನೀವು? ನಾನು ಟೈಲರ್ ಕೆಲಸನ. ಟೈಲರ್ ಕೆಲಸ ಮಾಡ್ತಾ ಇರುವಾಗ ಏನಾದ್ರು ಮಾತಾಡಿ, ಕಿವಿಲಿ ಹೆಡ್ಸೆಟ್ ಹಾಕೊಂಡು ಹೊಲಿತಾ ಇರ್ತಾರೆ. ಎಣ್ಣೆ ಹಾಕೊಂಡು ಬಟ್ಟೆ ಹೊಲಿತೀನಿ. ಹೊಲಿತಾ ಇರ್ತಾರೆ, ಏನ್ ಫೀಲಿಂಗ್ ಬರಲ್ಲ. ಒಂದ್ ಪೆಗ್ ಹಾಕಿದ ತಕ್ಷಣ ತಗೊಳ್ಳಿ, ಓಹೋ ಮನೇಲಿ ಹೆಂಡತಿ ಆಚೆ ಕಡೆ ಹಾಕ್ಬಿಟ್ಲು, ಅದಾಕ್ಬಿಟ್ಲು, ದೇವ್ರನ್ನ ಮುಕ್ಕೊಳ್ಳಿ. ದೇವ್ರ ಕೈ ಮುಗಿದೀನಿ ನಾನು. ಇಲ್ಲಿ ಮುಕ್ಕೊಳ್ಳಿ, ಇಲ್ಲಿ ಮುಕ್ಕೊಳ್ಳಿ. ನಮಗೆ ಬೇಡ, ನಮಗೆ ಬೇಡ, ಬೇಕಾಗಿಲ್ಲ. ಮಕ್ಳಿಗೆ ಮದುವೆ ಮಾಡಿದ್ರೆ ಸಾಕು. ಸೊ ಹಾಗಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ಲಾದ್ರೂ ಇದ್ರೆ ಇವ್ರನ್ನ ನೋಡ್ಕೊಳ್ಳಿ. ಈ ಜಾಸ್ತಿ ಪ್ಲಂಬಿಂಗ್ ಕೆಲಸ, ಈ ಬಿಲ್ಡಿಂಗ್ಗಳಲ್ಲಿ ಏನಾದರೂ ತಾಮ್ರ ಇವೆಲ್ಲ ಇರ್ತಾವಲ್ಲ, ಇದೆಲ್ಲ ಕದಿದು ಇವರಿಬ್ರು ಕದಿಯೋಂಥ ಕೆಲಸಗಳು ಮಾಡ್ತಾರೆ. ಇವ್ರನ್ನ ನೋಡ್ಕೊಳ್ಳಿ ನೀವೇ. ನೀವು 100 ರೂಪಾಯಿ ಇಸ್ಕೊಂಡು ತಿಂತೇವೆ, 500 ರೂಪಾಯಿ ಸಾಲ ಮಾಡಿ ತಿಂತೇವೆ. ನಾವು ಕಳ್ಳರು ಅಲ್ಲ. ಈಗ ನೀವು ಹೇಳಿದ್ರಲ್ಲ ನಾನು ಕದಿತೀನಿ ಅಂತ. ನಾನು ಹೇಳ, ನೀನು ಹೇಳಿದ್ರು ಹೊರದಾಗ್ಬಿಡ್ತೀನಿ ಕ್ಯಾಮ್ರಾಮನ್ಗೆ. ನೋಡ್ಕೊಳ್ಳಿ ಇವ್ರನ್ನ, ಇವ್ರು ಕದಿತಾರೆ ಇವರು. ಕ್ಯಾಮ್ರಾಮನ್